ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಕಡೆಯಿಂದ ಒಳ್ಳೆ ಜಾಬ್ ಆಪರ್ಚುನಿಟಿನ ತಂದಿದ್ದೀನಿ. ಈ ಒಂದು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಿಲ್ಲ, ಹಾಗೆ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲ. 18+ ಆಗಿರೋರು ಎಲ್ಲರೂ ಕೂಡ ವರ್ಕ್ ಮಾಡ್ಬೋದು. ಹೌಸ್ ವೈಫ್ಸ್, ರಿಟೈರ್ಡ್ ಪರ್ಸನ್ಸ್, ಸ್ಟೂಡೆಂಟ್ಸ್ ಯಾರು ಬೇಕಿದ್ರೂ ಈ ಒಂದು ಕೆಲಸನ ಮಾಡ್ಬೋದು. ಹಾಗಿದ್ರೆ ಯಾವ ಕಂಪ್ನಿ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು, ಆವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಮ್ಮೆ ಚೆಕ್ ಮಾಡಿ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಸರ್ಚ್ ಫಾರ್ ಜಾಬ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಇಲ್ಲಿ ವರ್ಚುಯಲ್ ಅಂತ ಟೈಪ್ ಮಾಡಿ ಲೊಕೇಶನ್ನ ಬ್ಯಾಂಗ್ಳೂರ್, ಕರ್ನಾಟಕ, ಇಂಡಿಯಾ ಅಂತ ಕೊಟ್ಬಿಟ್ಟು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಮಗೆ ಜಾಬ್ ಓಪನಿಂಗ್ಸು ನೋಡಲಿಕ್ಕೆ ಸಿಗುತ್ತೆ. ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್, ಸಪೋರ್ಟ್ ಆಪ್ಸ್ ಮ್ಯಾನೇಜರ್, ಸ್ಪೆಷಲಿಸ್ಟು, ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ನೀವಿಲ್ಲಿ ನೋಡ್ಬೋದು. ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ಒಂದು ಜಾಬ್ದ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ಮತ್ತು ಈ ಒಂದು ಜಾಬು ಪೋಸ್ಟ್ ಆಗಿ ಅಪ್ಡೇಟ್ ಆಗಿ ಕೇವಲ 3 hours ಆಗಿದೆ. ಹಾಗಾಗಿ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಫಸ್ಟ್ ಒನ್ ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇವಾಗ ನಾವು ಜಾಬ್ ಬಗ್ಗೆ ಫುಲ್ ಡೀಟೇಲ್ಸ್ನ ತೊಗೊಳ್ಳೋಣ. ವರ್ಕ್ ಫ್ರಮ್ ಹೋಮ್ ವಿತ್ ಅಮೆಝಾನ್ ಕಸ್ಟಮರ್ ಸರ್ವಿಸ್. ನಾನು ಟಾಪೆಸ್ಟ್ ಕಂಪ್ನಿ ಅಂತ ಹೇಳಿದ್ನಲ್ಲ, ಅದೇ ಅಮೆಝಾನ್ ಕಂಪ್ನಿನಲ್ಲಿ ನೀವು ವರ್ಕ್ ಮಾಡ್ತಾ ಇರೋದು. ಕಸ್ಟಮರ್ ಸರ್ವಿಸ್ ಅಸೋಸಿಯೇಟು ಪಾರ್ಟ್ ಟೈಮ್ ಆಗು ಮಾಡ್ಬೋದು, ಫುಲ್ ಟೈಮ್ ಆಗು ಮಾಡ್ಬೋದು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ವಾಟ್ ವಿಲ್ ಯು ಬಿ ಡೂ ಆ್ಯಸ್ ಎ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್? ನೀವು ಏನು ಮಾಡ್ತೀರಾ? ಆ್ಯಸ್ ಎನ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ಯು ಹ್ಯಾವ್ ಎ ವೆರಿ ಕ್ಲಿಯರ್ ಪರ್ಪೋಸ್ ಟು ಪ್ರಿವೆಂಟ್ ಇಶ್ಯೂ, ಸಾಲ್ವ್ ಕ್ವಾರೀಸ್ ಆ್ಯಂಡ್ ಡಿಲೈಟ್ ಅವರ್ ಕಸ್ಟಮರ್ಸ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಏನೋ ಆನ್ಲೈನ್ ಶಾಪಿಂಗ್ ಮಾಡಿರ್ತೀರಾ ಅಮೆಝಾನಲ್ಲಿ. ಸೊ ಪೇಮೆಂಟ್ ಇಶ್ಯೂ ಆಗಿರ್ಬೋದು, ಪ್ರಾಡಕ್ಟ್ ಇಶ್ಯೂ ಆಗಿರ್ಬೋದು, ಅದೇನಿರುತ್ತೆ ಕಸ್ಟಮರ್ಸ್ ಇಶ್ಯೂ ಏನಿರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ. ಯು ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಕಸ್ಟಮರ್ಸ್ ಬೈ ಆನ್ಸರಿಂಗ್ ದ ರಿಕ್ವೆಸ್ಟ್. ಸೊ ನೀವೇ ಮೊದಲಿರಾಗಿರ್ತೀರ. ಕಸ್ಟಮರ್ದು ಏನೇ ಕ್ವಾರೀಸ್ ಇದ್ದರೂ ನೀವು ರಿಸಾಲ್ವ್ ಮಾಡಬೇಕು, ಫೋನ್ ಮುಖಾಂತರ, ಚಾಟ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ. ದಿಸ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಫ್ರಮ್ ಆರ್ಡರ್ ಆ್ಯಂಡ್ ಪ್ರಾಡಕ್ಟ್. ನಾನು ಹೇಳಿದ್ನಲ್ಲ, ಆರ್ಡರಿಂದ ಪ್ರಾಡಕ್ಟ್ ಡೆಲಿವರಿ ಆಗೋ ತನಕ ಇಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಐ ಹೋಪ್ ನೀವೇನು ಕೆಲಸ ಮಾಡೋದು ಅನ್ನೋದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಒನ್ಸ್ ನೀವು ಈ ಒಂದು ಜಾಬ್ಗೆ ಸೆಲೆಕ್ಟ್ ಆದರೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಕಸ್ಟಮರ್ ಜೊತೆ ಮಾತಾಡಬೇಕು ಎಲ್ಲದು ಕೂಡ ಕಂಪ್ನಿ ಕಡೆಯಿಂದ ಕೊಡ್ತಾರೆ. ಹಾಗೆ ಇವರು ಮಿನಿಮಮ್ 40 hours ವರ್ಕ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ದಿನದಲ್ಲಿ ಒಂದು 3 ರಿಂದ 4 hour ಕೆಲಸ ಮಾಡಿದರೆ ಸಾಕಾಗತ್ತೆ. ಮತ್ತು ಇವ್ರದ್ದು ನ್ಯಾಷನಲ್ ಹಾಲಿಡೇಸು ನಿಮಗೆ ಇರೋದಿಲ್ಲ. ನ್ಯಾಷನಲ್ ಹಾಲಿಡೇ ಏನಿದೆ ಅದರಲ್ಲೂ ಕೂಡ ನೀವು ವರ್ಕ್ ಮಾಡಬೇಕಾಗತ್ತೆ. ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇಬ್ಬರು ಕೂಡ ಎಲಿಜಿಬಲ್ ಇದ್ದೀರಾ. ಅದರಲ್ಲೂ ಫ್ರೆಷರು ನಿಮ್ಗೇನಾದರೂ ನಿಮ್ಮ ಒಂದು ಕೆರಿಯರ್ನ ತುಂಬಾ ಒಳ್ಳೆ ಕಂಪ್ನೀಲಿ ಡೆವಲಪ್ ಮಾಡ್ಕೋಬೇಕು ಅನ್ನೋರಿತ್ತು ಅಂತಂದರೆ ಈ ಒಂದು ಆಪರ್ಚುನಿಟಿನ ನೀವು ತಗೊಳ್ಳಿ, ಮಿಸ್ ಮಾಡ್ಕೋಬೇಡಿ, ಓಕೆನಾ? ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅಂತಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದೊಂದು ಕಡೆ ಜಂಪ್ ಆಗ್ತಾ ಇರುತ್ತೆ. ಫ್ರೆಷರ್ಗೆ ಇದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಮತ್ತು ಇವ್ರ ಕಡೆಯಿಂದ ನಿಮಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಮೆಡಿಕಲ್ ಇನ್ಸೂರೆನ್ಸ್ ಇರುತ್ತೆ, ಪೆನ್ಷನ್ ಪ್ಲ್ಯಾನ್ ಇರುತ್ತೆ, ಇಂಟರ್ನೆಟ್ ಅಲವೆನ್ಸ್. ಸೊ ನೀವು ವರ್ಕ್ ಮಾಡಬೇಕಲ್ಲ, ಅದು ಇಂಟರ್ನೆಟ್ ಕೂಡ ದುಡ್ಡು ಅವರೇ ನಿಮಗೆ ಕೊಡ್ತಾರೆ. ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ, ಓಕೆನಾ? ಇಫ್ ದಿಸ್ ರೋಲ್ ಸೌಂಡ್ಸ್ ಲೈಕ್ ಇಟ್ಸ್ ಫಾರ್ ಯು, ದೆನ್ ಕ್ಲಿಕ್ ಆನ್ ದ ಲಿಂಕ್ ಬಿಲೋ. ಸೊ ಈ ಒಂದು ಎಲ್ಲ ಕೂಡ ನಿಮಗೆ ಓಕೆ ಆಯಿತು ಅಂತಂದರೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ. ಯು ವಿಲ್ ನೀಡ್ ಟು ಅಲೋ 3 hours ಟು ಕಂಪ್ಲೀಟ್ ದ ಫುಲ್ ಅಪ್ಲಿಕೇಶನ್ ಇನ್ಕ್ಲೂಡಿಂಗ್ ಅಸೆಸ್ಮೆಂಟ್ ವಿಚ್ ವಿಲ್ ಎವಾಲ್ಯೂಯೇಟ್ ಯುವರ್ ಸೂಟಬಿಲಿಟಿ ಫಾರ್ ದ ರೋಲ್. ಸೊ
you will have the option to save your application during the process and return to it if necessary. We recommended using a laptop or desktop computer in order to get the best experience. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅಂತಿದ್ರೆ ಅಪ್ಲಿಕೇಶನ್ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ ಇದು ಮಾಡಿ. ಸೊ ಇದೆಲ್ಲ 3 hours ಆಗುತ್ತಂತೆ ಅಪ್ಲಿಕೇಶನ್ ಪ್ರೋಸೆಸ್ಸಿಂದ ಇಟ್ಕೊಂಡು ಟೆಸ್ಟ್ ತೊಗೊಂಡು ಪ್ರತಿಯೊಂದು ಕೂಡ. ಸೊ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಇದನ್ನು ತೊಗೊಳ್ಳೋದಕ್ಕೆ. ಸೊ ನೀವೇನು ಮಾಡಬೇಕು, ನಿಮ್ಮ ಹತ್ರ ಲ್ಯಾಪ್ಟಾಪು ಡೆಸ್ಕ್ಟಾಪ್ ಇಲ್ಲ ಅಂತಂದರೆ ನಿಮ್ಮ ಒಂದು ನಿಯರೆಸ್ಟ್ ಸೈಬರ್ ಸೆಂಟರ್ ಯಾವುದಿರುತ್ತೆ, ಕಂಪ್ಯೂಟರ್ ಸೆಂಟರ್ ಯಾವುದಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಸೊ ಇದು ಏನು ನಾನು ಹೇಳ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ. ಆ ಲಿಂಕ್ನ ತೊಗೊಂಡು ಅಲ್ಲಿ ನೀವು ಸೈಬರ್ ಸೆಂಟರಲ್ಲಿ ಓಪನ್ ಮಾಡಿಕೊಂಡು ಒಂದು ಟೆಸ್ಟ್ನ ಕಂಪ್ಲೀಟ್ ಮಾಡ್ಕೊಬಿಡಿ. ಓಕೆನಾ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇಫ್ ಸಕ್ಸಸ್ಫುಲ್ ವಿ ವಿಲ್ ಕಾಂಟ್ಯಾಕ್ಟ್ ಯು ಅಬೌಟ್ ದ ನೆಕ್ಸ್ಟ್ ಸ್ಟೆಪ್. ಸೊ ನಿಮ್ಗೆ ಎಲ್ಲದು ಓಕೆ ಆಯಿತು ಅಂತಂದರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಬೇಸಿಕ್ ಕ್ವಾಲಿಫಿಕೇಷನ್ ನೋಡಿ, ಮಿನಿಮಮ್ ಏಜ್ 18 years ಆಗಿರಬೇಕು. ಹ್ಯಾವ್ ದ ರೈಟ್ ಟು ವರ್ಕ್ ಇನ್ ಇಂಡಿಯಾ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷು. ಸೊ ಇಂಗ್ಲೀಷು ಚೆನ್ನಾಗಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಶಿಫ್ಟ್ ವೇರಿ ಆಗುತ್ತೆ, ಮಂಡೆಯಿಂದ ಸಂಡೇ ತನಕ ವರ್ಕ್ ಮಾಡಬೇಕು. 6 AM to 11 PM. ಇದೆಲ್ಲ ಕೂಡ ನೋಡಿಕೊಂಡು ವರ್ಕ್ ಮಾಡಿ. ಯು ವಿಲ್ ನೀಡ್ ಎ ಕ್ವೈಟ್ ಡಿಸ್ಟ್ರಾಕ್ಷನ್ ಫ್ರೀ ವರ್ಕ್ ಸ್ಪೇಸ್ ಇರಬೇಕು. Dedicated office space with a desk and chair. From a technical perspective, a minimum broadband connection of 100 MB. Minimum 100 MB download speed ಇರಬೇಕು. 20 Mbps ಅಪ್ಲೋಡ್ ಸ್ಪೀಡ್ ಇರಬೇಕು. ಇದನ್ನು ನೀವು ಇಂಟರ್ನೆಟ್ನ ತಗೊಳ್ಳಿ. ನಿಮಗೆ ಇಂಟರ್ನೆಟ್ ದುಡ್ಡು ಪ್ರತಿ ತಿಂಗಳು ಕಂಪ್ನಿನೇ ಕೊಡ್ತಾರೆ. ಸೊ ನಿಮ್ಗೇನಾದರೂ ಈ ಒಂದು ಜಾಬಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಜಸ್ಟ್ ಇಲ್ಲಿ ನೀವು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಅಗೇನ್ ಜಾಬ್ ಡೀಟೇಲ್ಸ್ ಎಲ್ಲ ಬರುತ್ತೆ, ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಐ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಲಾಗಿನ್ ದಿಸ್ ಅಕೌಂಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಒನ್ ಯೂಸ್. ನೀವೇನು ಶಾಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ ಆ ಲಾಗಿನ್ ಅಲ್ಲ. ಸೊ ಇದಕ್ಕೆ ಒಂದು ಹೊಸದಾಗಿರೋ ಅಂಥ ಒಂದು ಅಕೌಂಟ್ ಇರಬೇಕು. ನಿಮ್ಮ ಹತ್ರ ಅಕೌಂಟ್ ಇತ್ತು ಅಂತಂದರೆ ನೀವು ಯಾವ ಮೇಲಿಂದ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಅದನ್ನು ಹಾಕ್ಬಿಟ್ಟು ಜಸ್ಟ್ ಲಾಗಿನ್ ಅಂತ ಕೊಡಿ. ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂತಂದರೆ ಕ್ರಿಯೇಟ್ ಒನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಇದು ಮಾಡ್ಕೊಳ್ಳಿ. ಸೊ ಐ ಹೋಪ್ ಎಲ್ಲ ಡೀಟೇಲ್ಸ್ ಕೂಡ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತು ಅಂತಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ. ಹಾಗಿದ್ರೆ ಯಾವ ರೀತಿಯಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಸಿಂಪ್ಲಿ ನೀವು ಗೂಗಲ್ನ ಓಪನ್ ಮಾಡಿ ಅಮೆಝಾನ್ ಜಾಬ್ಸ್ ಅಂತ ಸರ್ಚ್ ಮಾಡಿ. ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ತಕ್ಷಣವೇ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಏನು ಅಂತ. ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ರೀತಿಯಾಗಿ ಸ್ಟೆಪ್ಸ್ನ ಫಾಲೋ ಮಾಡಿ ಜಾಬ್ಗೆ ಅಪ್ಲೈ ಮಾಡಿ. ಐ ಹೋಪ್ ಎಲ್ಲ ಕೂಡ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.